ಹಲೋ, ಹಲೋ, ನಮಸ್ಕಾರಮ್ಮ ತಾಯಿ. ನಮಸ್ಕಾರ ಗುರೂಜಿ. ನಮಸ್ಕಾರ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಗುರೂಜಿ, ನಿಮ್ದು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ತುಂಬಾನೇ ಇದು ಮಾಡಿದ್ದೀನಿ ಗುರೂಜಿ. ನಾ ಹೇಳ್ಕೋಬೇಕು ನಿಮ್ ಮುಂದೆ ಅಂತ. ನಿಜವಾಗ್ಲೂ ನನ್ಗೆ ಒಂಥರ ಖುಷಿ ಆಗ್ಬಿಟ್ಟಿದೆ ಆ ವಿಷಯದಲ್ಲಿ. ಯಾಕಮ್ಮ, ಏನಾಯ್ತಮ್ಮ ತಾಯಿ? ಅಂದ್ರೆ ಗುರೂಜಿ, ನಿಮ್ ಕಡೆಯಿಂದ ಒಂದು ಇದು ಕೇಳಿದೆ. ಅಂದ್ರೆ ಅಣ್ಣ ತಮ್ಮನ ಬಗ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅವ್ರು ಒಂದಾಗ್ಬೇಕು, ಮೊದ್ಲಿನ ತರ ಚೆನ್ನಾಗಿರ್ಬೇಕು, ಆ ತರ ಏನೋ ನಿಮ್ ಹತ್ರ ಕೇಳಿದ್ದೆ ಗುರೂಜಿ. ನೀವು ಒಂದಿದ್ರೆ, ಇಲ್ಲಮ್ಮ ಈ ತರ ಪೂಜೆ ಮಾಡು, 9 ದಿನ ಪೂಜೆ ಮಾಡು, ಅದ್ರ ಒಳಗೆ ನೀವು ಕರೆ ಮಾಡೇ ಮಾಡ್ತೀಯ, ಒಳ್ಳೇದಾಗೆ ಆಗುತ್ತೆ ಅಂತ ಹೇಳಿದ್ರಿ ಗುರೂಜಿ ನೀವು. ಎಲ್ಲಿಂದ ನೀವು ಮಾತಾಡ್ತಾ ಇರೋದು? ಹಾವೇರಿ ಗುರೂಜಿ, ಹಾವೇರಿಯಿಂದ ಮಾತಾಡ್ತಾ ಇದ್ದೀನಿ. ಓಕೆಮ್ಮ, ಏನಮ್ಮ ನಿಮ್ಮ ಹೆಸರು? ಪೂಜಾ ಅಂತ. ಪೂಜಾ ಅಂತ. ಹೇಳಮ್ಮ. ನಾನು 9 ವಾರದ ವ್ರತವನ್ನು ನಿಮಗೆ ತಿಳಿಸಿಕೊಟ್ಟಿದ್ದೀನಾ? ಗುರೂಜಿ, ತಿಳಿಸ್ಕೊಟ್ಟಿದ್ದೀರಾ. 9 ವಾರದ ವ್ರತ ಮಾಡಮ್ಮ, ನಿಮ್ಗೂ ಆದಷ್ಟು ಬೇಗ ನೀನೇ ನನಗೆ ಕರೆ ಮಾಡಿ ಹೇಳ್ತೀಯ ಗುರೂಜಿ ಹಿಂಗಾಗಿದೆ ಅಂತ ಅಂದ್ಬಿಟ್ಟು. ಅಂದ್ರೆ ಅದೇ ತರನೇ ಆಯ್ತು ಗುರೂಜಿ. ನಿಜವಾಗ್ಲೂ ನಾನು ಮನ್ಸಲ್ಲಿ ಅನ್ಕೊಂಡಿದ್ದಿಲ್ಲ ಗುರೂಜಿ. ರಾಯರ್ ಮಾತು 100% ಇದಾರೆ ಗುರೂಜಿ. ರಾಯರು ಬಿಟ್ಟರೆ ನಮ್ಗೆ ಯಾವ್ದು ಜೀವನದಲ್ಲಿ ಯಾವ ಇಲ್ಲ ಅಂತ ಅನ್ಸ್ಬಿಟ್ಟಿದೆ ಗುರೂಜಿ. ಅವ್ರು ಮಾಡಿದ ಆಶೀರ್ವಾದ ನೋಡಿದ್ರೆ ಏನು ಪ್ರತಿಯೊಂದು ಏನು ಕೇಳ್ಕೊಂಡ್ರು ಏನು ಅಂದ್ರು ಒಟ್ಟೆ ನಮ್ಗೆ ರಾಯರ್ ಒಂದ್ ಕಡೆ ಇದ್ದಾರೆ ಅನ್ನೋದು ತುಂಬಾ ಇದೆ ತಾಯಿ. ನೀವು ಮತ್ತೆ ಇದು ನಿಮ್ಮ ಯಜಮಾನ್ರು ಅಣ್ಣ ತಮ್ಮ ತುಂಬಾ ಗೊಂದಲದಲ್ಲಿ ಜಗಳ ಮಾಡ್ಕೊಂಡು ದೂರವಾಗಿದ್ದಾರೆ. ಅವರಿಬ್ರು ಒಂದಾಗಬೇಕು ಅಂತ ಒಂದು ಮುಂಚೆ ಯಾವ ತರ ಇದ್ರು ಅದೇ ರೀತಿಯಾಗಿ ಒಂದಾಗಬೇಕು ಅಂತ ಕೇಳಿದ್ರಿ. ಆದ್ರೆ ಒಂದು ವಿಚಾರದಲ್ಲಿ ಅರ್ಥ ಮಾಡ್ಕೊಳ್ಳಮ್ಮ, ತಾಯಿ ಮನಸ್ಸು ತುಂಬಾ ದೊಡ್ಡದು, ನಿಮ್ಮದು ದೊಡ್ಡ ಮನಸ್ಸು ತಾಯಿ. ಇವತ್ತಿನ ದಿನದಲ್ಲಿ ಅಣ್ಣ ತಮ್ಮ ಅವ್ರನ್ನ ಬೇರೆ ಆಗಿ ನಾವು ಹೊರಗಡೆ ಬರೋಣ ಬನ್ನಿ ಅಂತ ಗಂಡನ ಕರೆದುಕೊಂಡು ಬರುತ್ತಾರೆ. ಆದ್ರೆ ನಿಮ್ಮ ಮನಸ್ಸು ಆ ತರ ಅಲ್ಲ ತಾಯಿ. ಅವ್ರು ಅಣ್ಣ ತಮ್ಮ ಮುಂಚೆ ಯಾವ ರೀತಿಯಾಗಿ ಪ್ರೀತಿಯಿಂದ ಇದ್ರು ಅದೇ ರೀತಿಯಾಗಿ ಒಂದಾಗಬೇಕು ಅಂತ ನೀವು ಕೇಳ್ಕೊಂಡಿದ್ರಿ ಗುರು ರಾಘವೇಂದ್ರ ಸ್ವಾಮಿಯವರ ಹತ್ರ. ನಿಮ್ಮ ದೊಡ್ಡ ಮನಸ್ಸು ತಾಯಿ, ನಿಮ್ಮ ದೊಡ್ಡ ಮನಸ್ಸು ತಾಯಿ. ಆ ದೊಡ್ಡ ಮನಸ್ಸಿಗೆ ನಿಮ್ಗೆ ಅನುಗ್ರಹ ಮಾಡಿದ್ದಾರೆ. ಇವತ್ತಿನ ಸ್ಥಿತಿಯಲ್ಲಿ ಎಷ್ಟೋ ಜನರು ಹೊರಗಡೆ ಬಂದಿದ್ದಾರೆ ಮದುವೆ ಆದ ತಕ್ಷಣನೇ. ಆದ್ರೆ ನೀವು ಅವ್ರ ಜೊತೆನೇ ಒಟ್ಟಿಗೆ ಇರಬೇಕು, ಖುಷಿಯಾಗಿರ್ಬೇಕು ಅಂತ ಕೇಳ್ಕೊಂಡಿದ್ರಿ. ಇವತ್ತು ಅನುಗ್ರಹ ಮಾಡಿದಾರಲ್ಲ. ಅಂದ್ರೆ ಅವರು ಒಟ್ಟಿಗೆ ಚೆನ್ನಾಗಿದ್ರು ಗುರೂಜಿ. ಏನೋ ಒಂದ್ ಕಿರಿಕಿರಿ ಬಂದಿದ್ದಕ್ಕೆ ಅವ್ರು ಈ ತರ ಆಯ್ತು. ಮತ್ತೆ ತಿರ್ಗಾ ರಾಯರು ನಿಜವಾಗ್ ಗುರೂಜಿ ಅವತ್ತು ನೆಕ್ಸ್ಟ್ ಬುಧವಾರ ದಿನ ನಾನು ನನ್ ಮಗನಿಗೆ ಸ್ಕೂಲ್ ಬಿಟ್ಟು ಬರುವಾಗ ಹೂವು ಅದೆಲ್ಲ ತಗೊಂಡು, ನಾಳೆ ಗುರುವಾರ ಬೆಳಗ್ಗೆ ಬ್ರಾಹ್ಮಣ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡ್ಬೇಕು ಅಂದ್ಬಿಟ್ಟು ನಾ ಹೂವು ಎಲ್ಲ ತಗೊಂಡು ಬರ್ತಾ ಇದ್ದೆ ಗುರೂಜಿ. ನನ್ ಮಗನ ಬಿಟ್ಟು ಹಂಗೆ ಗಾಡಿಯಲ್ಲಿ ಓಡಿಸ್ಕೊಂತ ಬರ್ತಾ ಇದ್ದೀನಿ. ರಾಯರ್ನ ನೆನ್ಸ್ಕೊತಾನೆ ಇದ್ದೀನಿ ಗುರೂಜಿ. ಏನಪ್ಪ ರಾಯರೇ, ಎಲ್ಲರಿಗೂ 4ನೇ ವಾರ 3ನೇ ವಾರ ಹಿಂಗೆಲ್ಲ ಆಶೀರ್ವಾದ ಮಾಡಿದೀಯಾ. ನನ್ಗೂ ಒಂದ್ ಆಸೆ ಇದೆ ಗುರೂಜಿ, ರಾಯರೇ ನಿನ್ ಬಗ್ಗೆನೇ ನಂಗೆ ಬಿಟ್ಟರೆ ನನ್ ಗತಿನೇ ಇಲ್ಲ. ನೀನೇ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ ನಿಮ್ಮ ವಾಯ್ಸ್. ಇಯರ್ಫೋನ್ ಹಾಕಿದ್ರೆ ತೆಗೆದ್ಬಿಡಿ ಅಮ್ಮ. ಇಲ್ಲ ಗುರೂಜಿ, ಸ್ವಲ್ಪ ಅಂದ್ರೆ ಗಾಡಿ ಸೌಂಡ್ ಬರ್ತಾ ಇದೆ. ಮೇಲೆ ಇದ್ದೀರಿ ಅನ್ಸುತ್ತೆ ನೀವು. ಆಚೆ ಇದ್ರೆ ಈಗ ಕೇಳಿಸ್ತಾ ಇದೆ ಗುರೂಜಿ. ಇವಾಗ ಓಕೆ ಅಮ್ಮ. ಕೇಳಿಸ್ತಾ ಇದೆ. ಸೊ ಹಿಂಗೆ ಬರ್ತಾ ವಿಚಾರ ಮಾಡ್ಕೊಂತ ಬರ್ತಾ ಇದೀನಿ ಗುರೂಜಿ. ನಾನು ರಾಯರ್ದು ಗಾಡಿ ಓಡಿಸ್ತಾ ಅವನ ಬಗ್ಗೆ ವಿಚಾರ ಮಾಡ್ಕೊಂತ ಬರ್ತಾ ಇದ್ದೀನಿ. ಬಂದು ಗಾಡಿ ಹಚ್ಬಿಟ್ಟು ಹಂಗೆ ಒಳಗ್ ಬರುವಷ್ಟಿಗೆ ಕಾಲಲ್ಲೇ ಇದ್ರು ಗುರೂಜಿ. ಅವರು ಫೋನಲ್ಲಿ ಅವ್ರ ಜೊತೆನೆ ಫೋನಲ್ಲಿ ಮಾತಾಡ್ತಾ ಇದಾರೆ. ಅಂದ್ರೆ ನಿಮ್ಮ ಯಜಮಾನ್ರವರು ತಮ್ಮ ಅವರ ಜೊತೆ ಮಾತಾಡ್ತಾ ಇದ್ದಾರೆ. ಅವ್ರ ಜೊತೆನೆ ಮಾತಾಡ್ತಿದ್ದಾರೆ. ನಾನು ಫುಲ್ ಶಾಕ್ ಆಯ್ತು ಗುರುಜಿ ನನಗೆ. ನಾನು ಏನ್ ರಾಯನ ನೆನ್ಸ್ಕೊಂಡ್ ಬರ್ತಾ ಇದ್ದೇನಲ್ಲ ಗಾಡಿ ತಗೊಂಡು ಓಡಿಸ್ಕೊಂಡು, ನಾನು ಬರೋಷ್ಟಿಗೆ ಒಳಗ್ ಬರ್ತಾ ಇದ್ದೀನಿ, ಅವ್ರ ಜೊತೆನೆ ಮಾತಾಡ್ತಾರ. ಎಷ್ಟು ವಾರ ಆಯ್ತು ನೀವು ನನ್ನ 3ನೇ ವಾರ ಕಂಪ್ಲೀಟ್ ಆಗಿತ್ತು ಗುರುಜಿ. 4ನೇ ವಾರಕ್ಕೆ ನಾಳೆ 4ನೇ ವಾರ ಮಾಡ್ಬೇಕನ್ನಷ್ಟರಲ್ಲಿ ಈ ತರ ಆಗಿದೆ ಗುರುಜಿ. ನಿಮ್ಮ ಪೂಜೆ ಸಲ್ಲಿಸಿದ ತಾಯಿ ರಾಯರಿಗೆ ನಿಮ್ಮ ಕರ್ಮಗಳು ಬೇಗ ಮುಕ್ತಿ ಆಗಿದೆ ತಾಯಿ. ಹೌದು ಗುರುಜಿ, ಹೌದು. ಅದೇನು ಒಂಥರ ನಮ್ಗೇನು ಒಂದು ಮಿರಾಕಲ್ ಅಮ್ಮ. ನೀವು ಅವತ್ತು ನನಗೆ ಇಲ್ಲ ತುಂಬಾ ಅವ್ರು ಆಗುವುದೇ ಇಲ್ಲ ಅಂತ ಹೇಳ್ತಾ ಇದಾರಂತ ನೀವು ಹೇಳಿದ್ರಿ ನೋಡಿ. ಯಾವುದು ಆಗುವುದಿಲ್ಲವೋ ಅದು ರಾಯರ ಹತ್ರ ಬಂದ್ರೆ ಖಂಡಿತ ಆಗುತ್ತೆ. ರಾಯರ ಪಾದವನ್ನು ಹಿಡೀರಿ ಅಂತ ನಾನು ಎಲ್ಲಾ ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ತಾಯಿ. ಹೌದು ಗುರುಜಿ, ನೋಡ್ತೇನಲ್ಲ ಗುರುಜಿ. ರಾಯರ ಬೃಂದಾವನದಲ್ಲಿ ಕೂತಿದ್ದು ಸತ್ಯ. ಹೌದು ಗುರುಜಿ, ನಾ ವಂಡರ್ ಆಗಿದ್ದೀನಿ ಅಂದ್ರೆ ಗುರುಜಿ, ನಾವ್ ಅದೇ ನೆನ್ಸ್ಕೊಂಡ್ ರಾಯನೇ ನೆನ್ಸ್ಕೊಂಡ್ ಬರ್ತಾ ಇದ್ದೇನಲ್ಲ, ಮನೆಗ್ ಬರೋಷ್ಟ ಫೋನಲ್ಲೇ ಮಾತಾಡ್ತಾ ಇದಾರೆ ಅವ್ರ ಜೊತೆನೆ. ಅಲ್ಲಿ ಯಾವ್ದೋ ರೂಪಲ್ಲಿ ಅವ್ರಾಗಿದ್ದು ಮಾಡಿರ್ಬೋದು, ಇವ್ರಾಗಿದ್ದು ಮಾಡಿರೋ, ಒಟ್ಟು ಒಂದಾಗಿ ಮಾತಾಡಿ ಚೆನ್ನಾಗಿ ಮಾತಾಡಿದಾರಲ್ಲ, ಅದು ಒಂದು ಖುಷಿ. ಎಲ್ಲಿ ನಮ್ ಗಂಡ ಕೋಪದಲ್ಲಿ ಮಾತಾಡೋದಿಲ್ವಾ ಅಂತ ಅನ್ಕೊಂಡಿದ್ದೆ. ಅದು ಒಂದು ರೀತಿಲಿ ಒಂದು ಚೆನ್ನಾಗಿ ಹೋಗಿದ್ದೆ. ಒಟ್ಟು ಚೆನ್ನಾಗೇ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಒಟ್ಟು ಚೆನ್ನಾಗೇ ಇದ್ದಾರೆ. ಬಟ್ ರಾಯರ ಆಶೀರ್ವಾದ ಅಂತೂ ತುಂಬಾ ಇದೆ ಗುರುಜಿ ನನಗೆ. ನೀವು ಕೇಳಿಕೊಂಡಿದ್ದು ಇವತ್ತು ನಿಮಗೆ ಫಲವನ್ನು ಸಿಕ್ಕಿದೆ ಅಲ್ವಾ ತಾಯಿ? ಸಿಕ್ಕಿದೆ ಗುರುಜಿ, ಸಿಕ್ಕಿದೆ. ಅದಕ್ಕೆ ನಿಮ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಗುರುಜಿ. ನಂದು ಇನ್ನೊಂದು 2-3 ಕೋರಿಕೆ ಇದೆ ಗುರುಜಿ. ನನಗೆ ನಿಮ್ದು ಲೈನ್ ಸಿಗ್ತಾ ಇಲ್ಲ, ಸೊ ನಾನು ತುಂಬಾನೇ ಇದು ಮಾಡ್ತಾ ಇದ್ದೆ. ಸೊ ಮತ್ತೆ ನೀವು ನಮ್ಗೆ ಇದು ಕೇಳಿದಾಗ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಗುರುಜಿ. ಯಾವ ತರ ಪೂಜೆ ಮಾಡ್ಬೇಕು ಏನು ಅಂತ ತಾಯಿ. ಒಂದು ವಿಚಾರದಲ್ಲಿ ನೆನಪಿಟ್ಕೊಳ್ಳಮ್ಮ ತಾಯಿ, ನಮ್ಗೆ ರಾಯರ್ ತರ
ನೀವೇ ಸಿಕ್ಕಿದ್ದೀರಾ, ಏನು ರಾಯರೂನೇ ನಿಮ್ಗೆ ಕಳ್ಸಿದ್ದಾನೆ ಅಂದ್ರೆ ಎಲ್ಲಾ ಭಕ್ತರಿಗೂ ನೀನೇ ಹೆಲ್ಪ್ ಮಾಡು ತಂದೆ ಅಂತ ಹೇಳಿ ನಿಮ್ ರೂಪದಲ್ಲಿ ನಿಮ್ಗೆ ಕಳ್ಸಿದ್ದಾನೆ ಅಂತ ಅನ್ಸುತ್ತೆ ಗುರುಜಿ ನಮ್ಗೆ. ಎಷ್ಟೋ ಜನ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀರಲ್ಲ ಗುರುಜಿ ನೀವು, ನಿಜವಾಗ್ಲೂ ಗುರುಜಿ ನಾ ಎಷ್ಟೋ ಜನ ನೋಡಿದ್ದೀನಿ ನಿಮ್ದು, ನಮ್ಗೆ ಒಂಥರ ಖುಷಿ ಆಗುತ್ತೆ. ಅದು ಯಾಕಂದ್ರೆ ಅನುಭವ ಆದವರಿಗೆ ಮಾತ್ರ ಗೊತ್ತಾಗುತ್ತೆ ತಾಯಿ. ಹಾ ಅನುಭವ. ಇನ್ನೊಬ್ಬರ ಬಗ್ಗೆ ನಾವು ತಪ್ಪಾಗಿ ಮಾತನಾಡೋದು ಬೇಡ ತಾಯಿ, ಯಾಕಂದ್ರೆ ಅವ್ರು ನಮ್ದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ಅವ್ರಿಗೆ ನಾವು ಒಳ್ಳೇದನ್ನ ಬಯಸೋಣ ತಾಯಿ. ಯಾಕಂದ್ರೆ ಇವತ್ತು ನಾವು ಅವರಿಗೆ ಮಕ್ಕಳು, ರಾಯರಿಗೆ ಅವರು ಕೂಡ ಮಕ್ಕಳಾಗಿರ್ತಾರೆ ಇವತ್ತು. ಯಾಕಂದ್ರೆ ಇದು ನಾವೆಲ್ಲ ಅಣ್ಣ ತಮ್ಮಂದಿರು ತಾಯಿ, ಇಲ್ಲಿ ಇವೆಲ್ಲ ತಾಯಿ ಮಕ್ಕಳು ತಾಯಿ. ಇವಾಗ ನೀವು ನೀವೇನಾದ್ರೂ ನನಗೆ ಬೈದ್ರೆ ನಿಮ್ಗೆ ಖುಷಿ ಆಗುತ್ತೆ ಅಂದ್ರೆ ಬೈಬಹುದು, ನೀವು ನನಗೆ ಹೊಡೆದ್ರೆ ನೀವು ಖುಷಿ ಆಗ್ತೀರಾ, ಸಂತೃಪ್ತವಾಗಿರ್ತೀರಂದ್ರೆ ನನ್ನನ್ನು ಹೊಡೆದು ಹೋಗಿ. ಆದ್ರೆ ಹಿಂದೆ ತಿರುಗಿ ಯಾವತ್ತೂ ಮಾತಾಡಬೇಡಿ, ಯಾರಿಗೆ ನೀನು ಇಗ್ನೋರ್ ಆಗುವಂಗ ಮಾತಾಡಬಾರ್ದು ಅಂತ ಗುರು ರಾಘವೇಂದ್ರ ಸ್ವಾಮಿ ಅವರು ಹೇಳಿದ್ದಾರೆ ತಾಯಿ. ಅದೇ ಗುರುಜಿ, ತಾಳ್ಮೆ ಇರ್ಬೇಕಂತಾರಲ್ಲ ಗುರುಜಿ, ಅದು ಸುಳ್ಳಲ್ಲ. ತಾಳ್ಮೆ ಇರ್ಬೇಕು. ತಾಳ್ಮೆ ಇತ್ತು ಅಂದ್ರೆ ಇಡೀ ಪ್ರಪಂಚನೇ ನಿಮ್ಮದಾಗಿರುತ್ತೆ ತಾಯಿ. ತಾಳ್ಮೆ, ಯಾಕಂದ್ರೆ ತಾಳ್ಮೆ ಇಟ್ಕೊಂಡಲ್ಲೇ ಬಂದಿದ್ದೀನಿ ನೋಡಿ. ಒಂದು ವಿಚಾರದಲ್ಲಿ ಒಂದೇ ಒಂದು ಮಾತನ್ನು ಹೇಳ್ತೀನಿ ನೋಡಮ್ಮ, ನೆನಪಿಟ್ಕೊಳ್ಳಮ್ಮ ತಾಯಿ. ಹೇಳ್ಬೋದು. ಇದು ಎಲ್ಲಾದ್ರಲ್ಲೂ ನಾನು ಹೇಳಿದ್ದೀನಿ, ಇದು ಎಲ್ಲಾ ಜನಕ್ಕೆ ಗೊತ್ತಾಗಿದೆ. ಕೇಳಿಸ್ತದೇನಮ್ಮ? ಗುರು ರಾಘವೇಂದ್ರ ಸ್ವಾಮಿ ಅವರು ಒಂದು ಹೊತ್ತು ಊಟ ಮಾಡಿ 4 ವರ್ಷ ಉಪವಾಸವಾಗಿದ್ದಾರೆ ತಾಯಿ. ಅರ್ಥ ಆಯ್ತಮ್ಮ? ಒಂದು ಹೊತ್ತು ಊಟ ಮಾಡಿ 4 ವರ್ಷ ಉಪವಾಸವಾಗಿದ್ದಾರೆ. ಅದಕ್ಕೆ ಅವ್ರಿಗೆ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಆಗಿತ್ತು ತಾಯಿ. ತಾಳ್ಮೆ ಅನ್ನೋದು ಮುಖ್ಯ ಆಗಿದ್ರಿಂದಾನೆ ಆ ತಾಳ್ಮೆ, ನಂಬಿಕೆ ಅವೆರಡೂ ಇದ್ದಲ್ಲೇ ಇವತ್ತು ಗುರು ರಾಘವೇಂದ್ರ ಸ್ವಾಮಿ ಅವರು ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡುತ್ತಾ ಇದ್ದಾರೆ. ಅದಕ್ಕೆ ಆ ನಂಬಿಕೆ, ತಾಳ್ಮೆ ಇವೆರಡೂ ಅವರಲ್ಲಿ ಇತ್ತು ತಾಯಿ, ರಾಯರಲ್ಲಿ. ಆ ಕಾರಣದಿಂದ ಇವತ್ತು ಎಷ್ಟೋ ಜನಗಳು ರಾಯರಿದ್ದಾರೆ ಅಂತ ಹೋಗ್ತಾ ಇದಾರಲ್ವಾ, ಎಲ್ಲಾ ಪ್ರತಿಯೊಬ್ಬರಿಗೂ ನಾವು ಎಲ್ಲಾ ರಾಯರಿಗೆ ಮಕ್ಕಳಮ್ಮ ತಾಯಿ. ಹೌದು ಗುರುಜಿ, ಖಂಡಿತ ನನಗೆ ತುಂಬಾ ಖುಷಿ ಆಯ್ತು, ನೀವು ಅನುಗ್ರಹ ಆಗಿದೆ ಅಂತ ನನಗೆ ಕಣ್ಣಲ್ಲಿ ನೀರು ಗುರುಜಿ. ನನಗೆ ಇಷ್ಟು ಮಿರಾಕಲ್ ಆಯ್ತಂದ್ರೆ ಅಪ್ಪ ರಾಯರೇ ಎಲ್ಲಪ್ಪ ನೀನು ಅಂತ ಅನಿಸ್ತು ನನಗೆ ರಾಯರ್ದು. ನಿಜವಾಗ್ಲು ತುಂಬಾ ವಂಡರ್ ಆಯ್ತು ಗುರುಜಿ ಅದ್ರ ಬಗ್ಗೆ ನನಗೆ. ನನಗೆ ಮತ್ತೆ ನಿಮ್ಗೊಂದ್ 2 ಕ್ವಶನ್ ಆಕ್ಚುಲಿ ನಮ್ಮ ಮನೆಯವ್ರ ಬಗ್ಗೆ ಅದ್ರ ಸ್ವಲ್ಪ ಕೇಳೋದಿದೆ ಗುರುಜಿ. ನಿಮ್ಗೆ ಈ ಬಿಡಿ ಇದ್ದಾಗ ನಾನು ನಿಮ್ಗೆ ಬೇಕಾದ್ರೆ ಫೋನ್ ಮಾಡಿ ಫ್ರೀ ಇದ್ದಾಗ ಕರೆ ಮಾಡಿ, ಖಂಡಿತ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಏನು ಚಿಂತೆ ಮಾಡ್ಬಿಡಿ. ಆದ್ರೆ ನೀವು ಮನುಷ್ಯರ ಪಾದ ಹಿಡಿದಿಲ್ಲ, ರಾಯರ ಪಾದ ಹಿಡಿದಿದ್ದೀರಾ. ಹೆಚ್ಚಿನ ರೀತಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳುತ್ತೇನೆ ತಾಯಿ. ಇವತ್ತು ನೀವು ಅಂದುಕೊಂಡಿದ್ದು ಕೋರಿಕೆ ಈಡೇರಿದೆ ಅಂತ ನನಗೆ ಫೋನ್ ಮುಖಾಂತರ ತಿಳಿಸ್ತಾ ಇದ್ದೀರಾ. ಅದಕ್ಕೆ ನಾನು ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ತಾಯಿ. ಆದ್ರೆ ನೀವು 4ನೇ ವಾರದಲ್ಲಿ ನನಗೆ ಅನುಗ್ರಹ ಆಗಿದೆ ಅಂತ ಹೇಳಿ ರಾಯರಿಗೆ ಪೂಜೆ ಮಾಡೋದು ಮಾತ್ರ ಬಿಡಬಾರದು. ಇಲ್ಲ ಗುರುಜಿ, ನಿಮ್ಮ ಜೀವ, ನಿಮ್ಮ ಉಸಿರಿರುವವರೆಗೂ ರಾಯರ ಹೆಸರನ್ನು ಮರಿಬಾರ್ದು ತಾಯಿ. ಓ ಇಲ್ಲ ಗುರುಜಿ, ನಾ ಸಾಯಿವರೆಗೂ ಇದು ಮಾಡ್ಕೊಂಡೇನೆ ಸಾಯ್ತೇನೆ ಗುರುಜಿ. ಆ ತರ ಇಲ್ಲೇ ಇಲ್ಲ, ಮರೇ ಮಾಡ್ತೀನಿ. ರಾಯರ್ ಮಾತ್ರ ಕೈ ಬಿಡೋದಿಲ್ಲ ಗುರುಜಿ. ನಾವು ಫೋನ್ ಮಾಡಿದಾಗ ಒಂದ್ ಸ್ವಲ್ಪ ನಮ್ಗೆ ಇದು ಮಾಡಿ ಗುರುಜಿ ಸಾಕು. ಖಂಡಿತಮ್ಮ ತಾಯಿ, ಚಿಂತಿಸಬೇಡಿ. ಇವತ್ತು ನಾನು ನಿಮ್ಗೆ ತಾಯಿ ಅಂತ ಕರೀತಾ ಇದ್ದೀನಿ ಅಂದ್ರೆ ನಾನು ನಿಮ್ಮ ಮಗ ಆಗಿರುತ್ತೇನೆ ತಾಯಿ. ತಾಯಿ ಚೆನ್ನಾಗಿದ್ರೆ ತಾನೇ ಮಕ್ಕಳು ಚೆನ್ನಾಗಿರುವುದು ತಾಯಿ. ಗುರುಜಿ ನೀವು ಬಿಟ್ರೆ ನನಗೆ ಯಾರು ಇಲ್ಲ ನಿಜವಾಗ್ಲೂ. ನನಗೆ ನೀವು ಎಷ್ಟು ನನಗೆ ಹೆಲ್ಪ್ ಮಾಡಿದಾರೆ ಅಂದ್ರೆ ನಂದು ಇನ್ನೊಂದು ಕೋರಿಕೆ ಇದೆ ಗುರುಜಿ, ನಿಮ್ ಕಡೆಯಿಂದಾನೇ ನಾನು ಆ ತರ ಪೂಜೆ ಮಾಡ್ಬೇಕಂತ ನಂಬಿಕೆ ಇಟ್ಕೊಂಡು ಬದುಕ್ತಾ ಇದ್ದೇನೆ ಗುರುಜಿ. ಬಿಟ್ರೆ ರಾಯರ್ ಬಿಟ್ರೆ ನೆಕ್ಸ್ಟ್ ನೀವೇ ಅನ್ಕೊಂಡೆ ನಾ ಬದುಕ್ತಾ ಇದ್ದೇನೆ. ನಾವೆಲ್ಲ ಮನುಷ್ಯರು. ನೀವೆಲ್ಲ ಹೇಳ್ತಾ ಇರೋದು ದೊಡ್ಡ ಮಾತು. ನಾವು ಮನುಷ್ಯರು, ನಿಮ್ಮ ಹಾಗೆ ಮನುಷ್ಯರು. ಆದ್ರೆ ಗುರುಗಳು ಬೇರೆ ತಾಯಿ. ಗುರುಗಳು ಇರುವುದು ಮಂತ್ರಾಲಯದಲ್ಲಿ. ಅವರೇ ಗುರುಗಳು, ಅವರೇ ಸಾಕ್ಷಾತ್ ಗುರುಗಳನ್ನು ಹೌದು, ದೇವರು ಹೌದು, ಎಲ್ಲ ದೇವರನ್ನೇ ಹೋಲಿಸುವಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿ ಅವರು. ನನಗೇನೋ ಮನ್ಸಲ್ಲಿ 2-3 ದಿನ ಗುರು ನಿಮ್ ಫೋನ್ ಮಾಡ್ತಾ ಇದ್ದೆ ಒಟ್ಟು ಫೋನ್ ಹತ್ತಾ ಇಲ್ಲ. ಇವಾಗ ಶ್ಲೋಕ ಹೇಳ್ಬೇಕಂತ ರಾಯರ್ದು ಫೋನ್ ತಗೊಂಡು ಜಸ್ಟ್ ರಾಯರ್ ಮುಂದೆ ಇಟ್ಕೊಂಡು ಶ್ಲೋಕ ಹೇಳ್ಬೇಕಂತ ಅಷ್ಟರಲ್ಲಿ ನಿಮ್ ಫೋನ್ ಬಂತು, 11 ನಂಬರು. ನೋಡು ಗುರುಜಿನ ರಾಯರ್ಗೆ ನಿನ್ನೆ ಬಿಡ್ಕೊಂಡಿದ್ದೆ, ಫೋನ್ ಕಾಲ್ ಹತ್ಬೇಕು, ಮಾತಾಡ್ಬೇಕು, ಅವ್ರ ಮುಂದೆ ಹೇಳ್ಕೋಬೇಕು ಅಂತ ಏನೋ ಮನ್ಸಲ್ಲಿ ಅನ್ಕೊಂಡಿದ್ದೆ. ದೇವ್ರ ಮುಂದೆ ಹೋಗಿ ಇಡೋದಕ್ಕೆ ನೀವು ಕಾಲ್ ಬಂತು. ಎಷ್ಟು ನೋಡಿ ರಾಯರ್ದು. ಅದೇ ರಾಯರ ಪವಾಡ ಅನ್ನೋದು ತಾಯಿ. ನಿಜವಾಗ್ಲೂ ಗುರು. ಶುಭವಾಗಲಿ. ನೀವು ಅಲ್ಲಿ ಫೋನ್ ಅನ್ನು ರಾಯರ್ ಫೋಟೋದ ಮುಂದೆ ಇಡ್ತಾ ಇದ್ದೀರಾ. ಅಲ್ಲಿ ನನ್ನ ಮಗಳಿಗೆ ಒಳ್ಳೇದಾಗಿದೆ, ನನ್ನ ಮಗಳು ಹಂಚ್ಕೊಂತಾ ಇದ್ದಾಳೆ, ನಿನ್ನ ಹತ್ರ ಫೋನ್ ಮಾಡಿ, ಅವಳ ಹತ್ರ ಫೋನ್ ಮಾಡಿ ಮಾತಾಡು ಕಂದ ಅಂತ ನನಗೆ ಸೂಚನೆ ಕೊಟ್ಟರು ತಾಯಿ. ಆ ಮುಖಾಂತರದಲ್ಲಿ ನಿಮ್ಗೆ ಕರೆ ಮಾಡ್ತಾ ಇದ್ದೀನಿ ತಾಯಿ. ಖಂಡಿತಮ್ಮ ಒಳ್ಳೇದಾಗ್ಲಿ, ಇನ್ನು ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಶುಭವಾಗಲಿ ತಾಯಿ. ಪೂಜ್ಯಾಯ ರಾಘವೇಂದ್ರ ರಾಯರಿದ್ದಾರೆ ತಾಯಿ.